ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ. ಹಿಡ್ಕೊಳ್ರಪ್ಪ. ಅಯ್ಯೋ ಪಾಪ, ಮುಗಿ ಅನ್ಸುತ್ತೆ. ನೋಡಕ್ಕಿಷ್ಟು ಮುದ್ದಾಗಿದ್ಯಾ, ಆದ್ರೆ ಆ ದೇವ್ರು ನಿನ್ನ ನಾಲ್ಗೆ ಕಿತ್ಕೊಂಡು ಮುಗಿ ಮಾಡ್ಬಿಟ್ಟ. ಛೇ, ಹೀಗಾಗ್ಬಾರ್ದಿತ್ತು. ತ್ರೀ 307 ಎತ್ತರವನ್ನ. ಹಬ್ಬಾ ರೀ, ನಿಮ್ಗೆ ಯಾರೇ ಹೇಳಿತ್ತು ನನ್ ಮೂಗಿ ಅಂತ? ನಾನ್ ಮೂಗಿ ಅಲ್ಲ, ನನಗ್ ಮಾತ್ ಬರುತ್ತೆ. ಇಷ್ಟೊತ್ತು ನನ್ ಮೌನ ರಥದಲ್ಲಿದ್ದೆ, ಅದಕ್ಕೆ ಮೂಗಿ ಅನ್ಕೊಂಡ್ಬಿಡದ? ಇಂಥ ಹೆಣ್ಮಕ್ಳು ಬಾಯ್ದು ಮೂಗ್ರಾಗಿರೋದ್ಕೆ ಇಂಥ ಕಳ್ರು ಹೆಚ್ಕೊಂಡಿರೋದು. ಇವನ್ನ ಕರ್ಕೊಂಡೋಗಿ ಒಳಗ ಹಾಕಿ ಏರೋಪ್ಲೇನ್ ಹತ್ಸಿ. ಏಯ್, ಚೈನ್ ಕೊಡ. ಸಾರಿ ಅಜ್ಜಿ. ಕಾನ್ಸ್ಟೇಬಲ್ಸ್, ಕರ್ಕೊಂಡು ನಡೀರ ಅವ್ರನ್ನ. ಏಯ್, ನಡಿಯಾ ನಡಿಯಾ. ಆಯ್ತು, ಅತಿ ಆಗೋಯ್ತು. ಹೊರಿಯೋ ನೀರು ಕುಡಿಯೋಕು ದೊಣ್ಣೆ ನಾಯಕನ ಅಪ್ನೆ ಕೇಳ್ಬೇಕು ಅಂದಂಗೆ ನಾನು ನನ್ನ ಜಮೀನ್ ಮಾರೋಕೆ ರಂಗೇಗೌಡನ ಅಪ್ನೆ ಕೇಳ್ಬೇಕಾ? ಬದಲಾಗ್ಬೇಕು, ಎಲ್ಲ ಬದಲಾಗ್ಬೇಕು. ಅವನ್ ಮೈಯಾಗ ಹರಿತಿರೋ ವಂಶದ ರಕ್ತಾನೆ ನನ್ನ ಮೈಯಾಗ ಹರಿತಿರೋದು. ನಾವು ಯಾರಿಗೂ ಕಮ್ಮಿ ಇಲ್ಲ. ಇವನ್ ತೀರ್ಪು ಕೊಟ್ಬಿಟ್ರೆ ನಾವೇನ್ ಬೀದಿಗೆ ಬಂದ್ಬಿಡಕ್ಕಿಲ್ಲ. ಯಾಕೆಂದ್ರೆ ನಮ್ಮಪ್ಪನು ಜಮೀನ್ದಾರನೇಯ. ಇಸ್ಪೀಟ ಸೋದಾಗ್ಲೇ ಬರ್ಲಿಲ್ಲ, ಇವಾಗ ಬಂದ್ಬಿಟ್ಟವೆ. ಗೌಡ್ರ, ಉತ್ತರ ಪೌರುಷ ಒಲೆ ಮುಂದಿದ್ದಂಗ. ಅವ್ರಿಲ್ದೇ ಇರೋ ಹೊತ್ನಾಗ ಯಾಕೆ ಕೂಗಾಡ್ತೀರಾ? ಹೆಂಗಿದ್ರು ಅವ್ರ ಟೈಮ್ ನಡೀತಾ ಇದೆ, ನಡಿಲಿ ಬಿಡ್ರಿ. ಗಾಳಿ ಗುದ್ದಿ ಕೈ ನುಯ್ಸ್ಕೊಳೋದ್ ಬೇಡ ಅಂತೀನಿ. ಲೇಯ್, ಹಂಗಂತ ಏಟೊತ್ಲ ಕಾಯೋದು? ಅವನ್ ಮುಂದೆ ಕೈ ಕಟ್ಕೊಂಡು ಅವ್ನ ದರ್ಶನಕ್ಕೋಸ್ಕರ ಕಾಯಕ್ಕೆ ಅವನೇನ್ ದೇವ್ರೇನ್ಲ? ಏನೋ ಗಿರ್ಗಿಟ್ಲೆ
ಎಲ್ಲೋ ನಿನ್ನ ಯಜಮಾನ? ಗೋಪಾಲಪ್ಪ, ನಮ್ಮ ರಂಗೇಗೌಡರು ಬಿರುಗಾಳಿ ಇದ್ದಂಗೆ ಅನ್ನೋದು ಸುತ್ತ ಹತ್ತು ಹಳ್ಳಿಗೂ ಗೊತ್ತಿರೋದಯ್ಯ. ಬಿರುಗಾಳಿ ಬರೋಕ್ಕಿಂತ ಮುಂಚೆ ತಣ್ಣಗ ಇರ್ತದೆ. ಒಂದ್ ಕಿತ ಬಂತು ಅಂದ್ರೆ ಎದುರಿಗೆ ಬಂದವ್ರನ್ನ ಔತಿ ತಗೋದೆ ಬಿಡಕ್ಕಿಲ್ಲ. ರಂಗೇಗೌಡ್ರು ಬಂದ್ರು. ಎಂಟರಿ ಕೊಟ್ಟ ಮಿಲ್ಟರಿ ಮೀಸ ಬಿಟ್ಟ. ಎಂಟರಿ ಕೊಟ್ಟ ನೆಂಟರು ಗಿಂಟರು ಭಂಟರಿಗಲ್ಲ, ಬಂಟರು ಸೇರೋ ಸೆಂಟರಿಗಲ್ಲ. ಸ್ಟೈಲ್ ರಾಜ, ಹಳ್ಳಿ ಹೀರೋ, ಗುಟುರು ಗೂಳೆ, ಗೋಲ್ಡನ್ ಹಾರ್ಟ್, ರಂಗೇಗೌಡ. ಐಶ್ವರ್ಯ ಕೃಷ್ಣೇಗೌಡರು ವೇದಿಕೆ ಮೇಲೆ ಬರ್ಬೇಕು. ಐಶ್ವರ್ಯ ಬಂದಿಲ್ವಾ? ಐಶ್ವರ್ಯ ಅವರು ತಮ್ಮ ಮುಂದಿನ ಗುರಿ ಮತ್ತು ಕನಸುಗಳ ಬಗ್ಗೆ ಒಂದೆರಡು ಮಾತನಾಡಬೇಕು. ನೀನ್ ಹೇಳ. ರಂಗೇಗೌಡ, ಇದ್ರಾಗೆ ನಂದೇನು ತಪ್ಪಿಲ್ಲ. ನನ್ನ 120 ಎಕರೆ ಹೊಲಕ್ಕೆ ಅಂಟ್ಕೊಂಡಂಗೆ ಈ ಸೀತ ಒಂದೇ 1 ಎಕರೆ ಹೊಲ ಐತೆ. ಅದ್ರಾಗೆ ಭತ್ತ ಹಾಕೊಂಡಿದ್ರೆ ಅದಕ್ಕೆ ತಾನಾಗೆ ಬೆಂಕಿ ಹತ್ಕೊಂಡ್ರೆ ನಾನೇನ್ ಮಾಡಕ್ಕಾಯ್ತದೆ? ನೀನು ತೀರ್ಪು ಕೊಡೋಕ್ ಮುಂಚೆ ನನ್ನನ್ನ ಎತ್ತವಳು ನಿನ್ನ ತಂದೆಗೆ ತಂಗಿ ಅನ್ನೋದನ್ನ ಮರಿಬೇಡ. ಸುಮ್ಕಿರ್ರಿ ಗೌಡ್ರೆ, ನಮ್ ರಂಗೇಗೌಡ್ರಿಗೆ ಗೊತ್ತಿಲ್ವಾ? ಯಾರಿಗೋಸ್ಕರ ರಕ್ತ ಸಂಬಂಧ ದೂರ ಮಾಡ್ತಾರಾ? ಮುಚ್ಚು ಬಾಯ್. ಇದು ಧರ್ಮಪೀಠ. ಇಲ್ಲಿ ಕೂತಾಗ ನಾವು ನಮ್ಮವರು ಅನ್ನೋ ಭೇದ ಮಾಡ್ಕೊಡ್ದು. ನ್ಯಾಯದ ಪರವಾಗಿ ಮಾತ್ರ ತೀರ್ಪು ಕೊಡ್ಬೇಕು ಅಂತ ನಮ್ಮ ಅವ್ವ ಹೇಳ್ಕೊಟ್ಟವಳೆ. ನನಗೆ ರಕ್ತ ಸಂಬಂಧಕ್ಕಿಂತ ನಮ್ಮ ಅವ್ವ ಹೇಳೋ ಮಾತೇ ಹೆಚ್ಚು. ಸಾಕ್ ಸುಮ್ನಿರ್ಲಾ ಕಂಡಿವ್ನಿ. ಅವ್ವ ಅಂತೆ ಅವ್ವ, ಸೀಮೆಗಿಲದ ಅವನ್ ಪಿರುತಿ ಒಂದು. ಅವಳೇ ನಿನ್ನ ಎತ್ತಿನ ಅವನೇನ್ಲ? ನಿನ್ನೆತ್ತವಂಗೆ ಹುಷಾರಿಲ್ದೆ ಇದ್ದಾಗ ಉಪಚಾರ ಮಾಡಕ್ ಬಂದವಳು ಅವಳು. ಹಂಗೆ ನಿಮ್ಮಪ್ಪ ಇನ್ನು ಬುಟ್ಟಿಗೆ ಹಾಕೊಂಡು ನಿನ್ನು ಬುಗ್ರಿ ಮಾಡ್ಕೊಂಡು ಇಡೀ ಆಸ್ತಿನ ಅನುಭವಿಸ್ತಾವಳೆ. ನೀನು ಅವಳು ಹಾಕಿದ ತಾಳಕ್ಕೆ ಬುಗ್ರಿ ಕೊಂಡಂಗ್ ಕುಣಿತಾ ಇದೀಯಾ. ಒಂದ್ ಗೆಪ್ತಿ ಇಟ್ಕೋ, ಕಷ್ಟ ಕಾಲಕ್ಕೆ ಯಾವತ್ತಿದ್ರು ಆಗೋದು ರಕ್ತ ಸಂಬಂಧನೇ. ಸಾಕು. ನೀನ್ 101 ತಪ್ಪು ಮಾಡೋ ಗಂಟ ಕಾಯ್ಕೊಂಡ್ ಕೂರೋ ತಾಳ್ಮೆ ನನಗಿಲ್ಲ ಅನ್ನೋದನ್ನ ಮರಿಬೇಡ. ನೀನು ನಿನ್ 120 ಎಕರೆ ಹೊಲನ ಪಟ್ಟಣದಿಂದ ಇಲ್ಲಿ ಬಂದು ಸಾರೆ ಫ್ಯಾಕ್ಟ್ರಿ ತೆಗಿಬೇಕು ಅನ್ನೋರ್ಗೆ ಮಾರ್ಕೊಂಡಿದ್ಯಾ. ನಿನ್ನ ಹೊಲದ ಪಕ್ಕದಾಗಿದ್ದ ಸೀತವನ್ 1 ಎಕರೆ ಹೊಲ ಅದಕ್ಕೆ ಅಡ್ಡಿಯಾಗಿತ್ತು ಅಂತ ಸೀತವಂಗೆ ಅದನ್ನ ಮಾರ್ಬಿಡು ಅಂತ ಹೇಳಿದ್ಯಾ. ಇವಳು ಹುಟ್ಟಾನೆ ಮಣ್ಣಿನ ಮಗಳು, ನಾನ್ ಮಾರಕ್ಕಿಲ್ಲ ಅಂತ ಹೇಳವಳೆ. ನೀನು ಹೆದರ್ಸಿದ್ಯಾ. ತನ್ನ ಪ್ರಾಣ ಹೋದ್ರು ತಾನು ಹೊಲ ಮಾರಕ್ಕಿಲ್ಲ ಅಂತ ಹೇಳವಳೆ. ಆಗ ನಿನ್ನ ವಕ್ರ ಬುದ್ಧಿ ಎಚ್ಚೆತ್ಕೊಂಡೈತೆ. ನಿನ್ನ ಲಾಭಕ್ಕೆ ಅಡ್ಡಿ ಮಾಡಿದ್ದ ಸೀತಮ್ಮನ್ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ನಿನ್ನ ಚೇಲಗಳನ್ನ ಕರ್ಕೊಂಡೋಗಿ ಅವಳು ಹೊಲಕ್ಕೆ ಬೆಂಕಿ ಇಡ್ಸಿದ್ಯಾ. ಸಾನ ಪಸಂದಕ್ಕೆ ಕತೆ ಕಟ್ತೀಯ ಬಿಡು, ಇದೆಲ್ಲ ಸುಳ್ಳು. ಹೌದಾ, ಗೊತ್ತಾಯ್ತದಿರು. ಲೇ ಯಾಟೆ ಗಿರ್ಗಿಟ್ಲೆ ಹೇಳ್ಕೊಂಬರಲ್ಲ ಅವನ. ಹೊಲಕ್ ಸುರಿದಿರೋ ಸೀಮೆ ಎಣ್ಣೆನ ಸೊಸೈಟಿಯಿಂದ ತಂದ್ಕೊಟ್ಟಿರೋನು ನೀನೇ ತಾನೇ? ತರ್ಸ್ಕೊಂಡಿರೋರು ನೀವೇ ಅಂತ ಎಲ್ಡೆ ಏಟ್ ಬಿಟ್ಟಿದ ತಕ್ಷಣ ಒಪ್ಕೊಂಡವನೆ. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಡ ಅನ್ಕೊಂತೀನಿ.
ಖಂಡಿತ ಬೇರೆ ಸಾಕ್ಷಿ ಬೇಡ. ಕಳೆದ 5 ವರ್ಷದ ಸೆನ್ಸಸ್ ಅಲ್ಲಿರೋ ಸ್ಟೇಟ್ಮೆಂಟ್ ಪ್ರಕಾರ ಸಿಟಿ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಹಳ್ಳಿಗಿಂತ ಸಿಟಿನೇ ಬೆಸ್ಟ್. ಈ ಪಟ್ನದಾದೆ ಯಾಕ್ಲಾಬೇಕು? ನಮ್ಮ ಹಳ್ಳಿನಾಗ ರೈತ ಬೆಳೆ ಬೆಳೆದ್ರೇನೆ ಪಟ್ನದಾಗಿರೋ ಜನ ಉಣ್ಣಕ್ಕಾಗೋದು. ಸಿಟಿಲಿರೋ ಜನ ಅಕ್ಕಿ ರಾಗಿ ಕೊಂಡ್ಕೊಂಡ್ರೇನೆ ಹಳ್ಳಿ ರೈತರ ಜೀವನ ನಡೆಯೋದು. ಸೊ ಸಿಟಿ ಉಳಿಬೇಕು, ಬೆಳಿಬೇಕು. ಹಳ್ಳಿ ಜನಕ್ಕೆ ಭೂಮಿ ತಾಯಿ ಹೆತ್ತ ತಾಯಿ ಇಬ್ರು ಒಂದೇಯ. ಜೀವ ಹೋದ್ರು ಹೆಂಗ್ ಹೆತ್ತ ತಾಯಿನ ಬಿಟ್ಕೊಡೋದಿಲ್ವೋ ಹಂಗೆ ಭೂಮಿ ತಾಯಿನೂ ಬಿಟ್ಕೊಡ್ಬಾರ್ದು. ಆ ರೀತಿ ಸಂಕುಚಿತ ಮನೋಭಾವ ಇರೋದ್ರಿಂದಲೇ ಹಳ್ಳಿಗಳು ಉದ್ಧಾರ ಆಗದೆ ಇರೋದು. ಅದೇ ವಿಷಯ ನಾನು ಬೇಸ್ ಮಾಡ್ಕೊಂಡು PhD ಮಾಡ್ತಾ ಇದ್ದೀನಿ. ಹಳ್ಳಿ ದೇಶದ ಬೆನ್ನೆಲುಬು ಅಂತ ಗಾಂಧೀಜಿ ಹೇಳೋರೆ, ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳೋರೆ ಅಂತ ಒಂದ್ ಕಿತಾ ಕಲೆಕ್ಟರ್ ಸಾಹೇಬ್ರು ನಮ್ಮ ಹಳ್ಳಿನಾಗ ಭಾಷಣ ಮಾಡಕ್ ಬಂದಾಗ ಹೇಳಿರ್ಲಿಲ್ವೇನ್ಲ? ಅಂತ ಓದ್ದವ್ರೆ ಹಳ್ಳಿ ಬಗ್ಗೆನೂ ಹಳ್ಳಿ ರೈತನ ಬಗ್ಗೆನೂ ಆಟೋನ್ ಮರ್ವಾದೆ ಮಾಡಿಕೊಂಡಿರುವಾಗ ರೈತನ ಒಕ್ಲಲ್ಲಿ ಹುಟ್ಟಿರೋ ನಿಂದೇನ್ಲ ಕೊಸ್ರು? ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಅಪ್ಪ ಹಾಕಿದ ಹಾಲದ ಮರಕ್ಕೆ ಜೋಕಲೆ ಆಡ್ಕೊಂಡ್ ಬದುಕೋ ಮನಸ್ಥಿತಿ ಬದಲಾಗ್ಬೇಕು. ನಗರದಲ್ಲಿರೋ ಎಲ್ಲಾ ಸವಲತ್ತು ಟೆಕ್ನಾಲಜಿಗಳು ಹಳ್ಳಿಗಳಿಗೂ ತಲುಪಬೇಕು. ಆಗ್ಲಾದ್ರೂ ಅವ್ರ ಮೂಢನಂಬಿಕೆಯಿಂದ ಹೊರಗೆ ಬಂದು ಉದ್ಧಾರ ಆಗೋ ಸಾಧ್ಯತೆ ಇರುತ್ತೆ ಅನ್ನೋದು ನನ್ ಡಿಸಿಷನ್, ಮುಖ್ಯ ಅಜೆಂಡಾ. ಬ್ರಿಟಿಷರು ತಳ್ಕು ಬಳ್ಕಿನ ಸಂಸ್ಕೃತಿನ ನಮ್ ದೇಶದ ಜನಕ್ಕೆ ಇಷ್ಟಿಷ್ಟೇ ಇಶಾ ಕೊಟ್ಟಂಗ್ ಕೊಟ್ಟು 500 ವರ್ಷ ಆಳ್ಬಿಟ್ಟು ಹೋಗೋರೆ ಅಂತ ನಮ್ಮ ಮೇಷ್ಟ್ರು ಹೇಳ್ತಿದ್ರು. ಹಂಗೆ ಈಗ ಪಟ್ಟಣದವ್ರು ಫ್ಯಾಕ್ಟ್ರಿ ಗಿಕ್ಟ್ರಿ ಕಟ್ತೀನಿ ಅಂತ ಹಳ್ಳಿನ ಕಾಲ್ ಮಡಗಿದ್ರು ಅಂದ್ರೆ ಇಲ್ಲಿ ಉಳ್ಕೊಂಡಿರೋ ಅಲ್ಪ ಸ್ವಲ್ಪ ಮನುಷ್ಯತ್ವನು ಕಳ್ದೋಯ್ತದೆ. ನಾವಿನ್ನೂ ಹಳ್ಳಿಗಳ ಜೀವನ ಶೈಲಿನೇ ನಂಬ್ಕೊಂಡಿದ್ರೆ ನಮ್ ದೇಶ ಇಂಗ್ಲೆಂಡ್ ಅಮೆರಿಕಾಗಿಂತ ಹಿಂದೆನೆ ಉಳ್ಕೊಂಡ್ಬಿಡುತ್ತೆ. ಅಂತ ಭೂಮಿ ತಾಯಿ ಹೊಟ್ಟೆಗೆ ಬೆಂಕಿ ಇಟ್ಟು ತ್ಯಪ್ ಮಾಡಿದ್ಯಾ ಅಂತ ಅಂದ್ಮೇಕೆ ಅದಕ್ ಪರಿಹಾರನು ನೀನೇ ಕಟ್ಕೊಡ್ಬೇಕು. ಒಂದ್ ಎಕರೆ ಹೊಲಕ್ಕೆ ಏನ್ ಮಹಾ ಬೆಳೆ ಬಂದ್ಬಿಡ್ತದೆ. 5 ಮೂಟೆ ಭತ್ತಕ್ಕೆ ನಮ್ಮ ಹಳ್ಳಿನಾಗ ಏನ್ ಬೆಳೆ ಆಯ್ತೋ ಅದನ್ನ ಬಿಸಾಕ್ತೀನಿ ಬಿಡು. ದುಡ್ಡಿನ ಮದ ನಿನ್ ನೆತ್ತಿಗೇರದೆ ಅನ್ನೋದು ನನಗ್ ಸಂದಾಗೆ ಗೊತ್ತದೆ. ನಿಮ್ಮಂತವ್ರಿಗೆಲ್ಲ ಒಂದ್ ಕಣ್ ಕಿತ್ರೆ ಒಂದ್ ಕಣ್ಗೆ 2 ಕಣ್ಣು ಅನ್ನೋ ಶಿಕ್ಷೆ ಕೊಟ್ರೇನೆ ಸರಿ ಹೋಗೋದು ಅನ್ನೋದು ನನಗ್ ಗೊತ್ತದೆ. ಅದಕ್ಕೆ ನೀನ್ ಯಾವ ಭೂಮಿನ ಸುಟ್ಟಾಕಿದ್ಯೋ, ಬೆಳೆ ನಾಶ ಮಾಡಿದ್ಯೋ, ಅದೇ ಭೂಮಿನ ಮತ್ತೆ ಉಳುಮೆ ಮಾಡಿ ನಾಟಿ ನೆಟ್ಟು ಕಳೆ ಕಿತ್ತು ಗೊಬ್ಬರ ಹಾಕಿ ನೀರಾಯಿಸಿ ಬದ ಕಟ್ಟಿ ಕಾವಲ್ ಕಾದು ಕುಳ್ ಕೂದು ಬಣವೆ ಹಾಕಿ ಒಟ್ಟು ತೂರಿ ಭತ್ತ ಬಿಡಿಸಿ ಚೀಲಕ್ ತುಂಬೋ ಗಂಟ ಎಲ್ಲಾ ಕೆಲ್ಸನೂ ಈ ಗೋಪಾಲನೆ ಮಾಡ್ಬೇಕು. ಆ ಶಿಕ್ಷೆನ ಒಪ್ಕೊಂಡಿವ್ನಿ ಅಂತ ಈಗಿಂದೀಗ್ಲೇ ಪಂಚಾಯತಿಲಿ ಮುಚ್ಚಳಿಕೆ ಬರ್ಕೊಡ್ಬೇಕು. ತಪ್ಪುದ್ರೆ ಅವನನ್ನ ಹಳ್ಳಿನಿಂದ 5 ವರ್ಷ ಗಡಿಪಾರ್ ಮಾಡ್ಬೇಕಾಯ್ತದೆ ಅಂತ ತೀರ್ಪು ಕೊಡ್ತಾ ಇದ್ದೀನಿ. ಹಳ್ಳಿ ಅನ್ನೋ ಗಡಿ ದಾಟಿ ಸಿಟಿ ಸೇರಿ ಜ್ಞಾನ ಬೆಳೆಸ್ಕೋಬೇಕು. ಸಾಧನೆಗೆ ಅನುಕೂಲಗಳು ಹಳ್ಳಿಗಿಂತ ಸಿಟಿಲೇ ಹೆಚ್ಚಾಗಿ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಐಶ್ವರ್ಯ ಅವರೇ, ನಿಮ್ ಸ್ಪೀಚ್ ತುಂಬಾ ಚೆನ್ನಾಗಿತ್ತು. ಬಟ್ ಯಾವತ್ತಾದ್ರೂ ಹಳ್ಳಿಗೆ ಹೋಗಿದ್ದೀರಾ? ಖಂಡಿತ ಇಲ್ಲ. ಮುಂದೇನೂ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಹಳ್ಳಿಗೆ ಹೋಗಲ್ಲ. ಗೌಡ್ರೆ, ಮುಖ್ಯವಾದ ಸಾಕ್ಷಿದಾರನ ಒಂದು ಸೇನ್ ಬೇಕು. ನಾನೇ ಆಗ್ತೀನಿ ಕಣ್ತತ್ತಾರಲ್ಲ. ಅದಂಗ ಆಗ್ತದ ಗೌಡ್ರೆ? ಸಂಬಂಧಿಕರು ಸಾಕ್ಷಿ ನಡೆಯಕ್ಕಿಲ್ಲ ಅಂತ ನೀವೇ ತಾನೇ ತಾಕೀರತ್ ಮಾಡಿರೋದು. ಹೌದು, ಈಗ್ಲೂ ನಾನು ಅದೇ ಹೇಳ್ತಾ ಇರೋದು. ಇವರು ನನ್ಗೆ ಯಾವ್ದೇ ರೀತಿ ಸಂಬಂಧಿಕರಲ್ಲ. ಈ ಹಳ್ಳಿನಾಗೆ ನನ್ಗೆ ಸಂಬಂಧ ಅಂತ ಒಂದ್ ಉಳ್ಕೊಂಡಿದ್ರೆ ಅದು ನಮ್ ಕಾಂಚನ ಅವಂಗೆ ನನ್ ಮಗ ಅನ್ನೋದು ಒಂದೇಯ. ತತ್ತಾರಲ್ಲ ಇಲ್ಲಿ. ಓ ಬಂತು ನೋಡು ನಮ್ಮ ಮುದ್ದಿನ ಗಿಣಿ. ಸ್ಟಾಪ್ ಸ್ಟಾಪ್ ಸ್ಟಾಪ್, ಆಟೋಗ್ರಾಫ್ ಪ್ಲೀಸ್. ಅಪ್ಪ ನನ್ನೇನ್ ದೊಡ್ಡ ಹೀರೋಯಿನ್? ಎಸ್, ನಮ್ಮ ವಂಶದವರು ತಲೆ ಎತ್ತಿ ನಡೆಯೋ ಹಾಗೆ ಗೌರವ ತಂದ್ಕೊಟ್ಮೇಲೆ ನೀನು ನಮ್ಮ ಪಾಲಿಗೆ ಬರೀ ಹೀರೋಯಿನ್ ಅಲ್ಲ, ಸೂಪರ್ ಹೀರೋಯಿನ್. ಪ್ಲೀಸ್ ಆಟೋಗ್ರಾಫ್. ಇದು ಬೇಗ ಬೇಗ ಬೇಗ. ಸಾಕ್ಷಿದಾರರು ಫಿರ್ಯಾದಿದಾರದು ಸೇನ್ ತಕೊಳ್ಳಿ. ಇದೆಲ್ಲ ಸಾನೆ ದಿವಸ ನಡೆಯಕ್ಕಿಲ್ಲ. ಅವ್ವನು ಮಗನು ಸೇರ್ಕೊಂಡು ಊರ್ಗೆಲ್ಲ ಒಳ್ಳೆಯವ್ರು ಅಂತ ನಂಬಿಸ್ಬಿಟ್ರೆ ಊಸರು ಒಳ್ಳೆ ಅಂತ ಅವನ್ಗೆ ಗೋಸುಂಬೆ ಅಂತ ಮಗ.
ತಮಾಷನ್ ತಂದು ನ್ಯಾಯದ ಪೀಠದ ಮೇಲಿದ್ದಾಗ ಆನೆ ಇದ್ದಂಗಿರ್ಬೇಕು, ನಿನ್ನತ್ತ ನಾಯಿಗಳು ಏಟೆ ಬಗಳ್ರು ತಲೆ ಕೆಡ್ಸ್ಕೊಂಬಾರ್ದು ಅಂತ ನಮ್ಮ ಅವ್ವ ಹೇಳ್ಕೊಟ್ಟಿದ್ದಕ್ಕೆ ಈಟೊತ್ತು ಸುಮ್ಕೆ ಇದ್ದೆ. ಆದ್ರೆ ಕೆಳಗ್ ಬಂದ್ಮೇಲೆ ಹೆಂಗಿರ್ಬೇಕು ಅಂತ ನಮ್ಮ ಅವ್ವ ಹೇಳ್ಕೊಟ್ಟಿಲ್ಲ. ಇಲ್ಲಿ ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ಮೀಸೆ ತಿರ್ವಿ ಪಂಚಾಯತ್ ಕಡ್ದ ಅಂದ್ರೆ ಹುಲಿ ಕೇಣಕ್ ಬೇಡ, ಬಲಿ ಹಾಕ್ಬಿಡ್ತೀನಿ, ಹುಷಾರ್. ಅಪ್ಪನ್ ಬಿಟ್ಟು ಮಾತಾಡ್ದ ಇದೆಯಾ? ಈ ರಂಗೇಗೌಡ್ರ ಮಗ ಅವ್ರ ಅಪ್ಪ ಹಿರಿಗೌಡ್ರ ಕೇಳಿ, ಅವ್ರ ಅಪ್ಪನಿಗೆ ಕಡಕ್ ತೀರ್ಪು ಕೊಟ್ಬಿಟ್ರು. ಅವ್ರ ಅಪ್ಪನ ಹೆಸರು ಉಳಿಸ್ತಾರೆ. ಹಿರೇಗೌಡ್ರ ಮಗ ರಂಗೇಗೌಡ್ರಿಗೆ, ರಂಗೇಗೌಡ್ರಿಗೆ. Target fix. ಮಾವ ಮಾವ ಮಾವ, ಆಗ್ಲಿಂದ ಕೇಳ್ತಾ ಇದ್ದೀನಿ, ಇವತ್ ನಂಗೆ ಬರೆಯಕ್ ಹೆಲ್ಪ್ ಮಾಡ್ತೀಯೋ ಇಲ್ವೋ? ಇಲ್ಲ. ನೀನು ಅಕ್ಕನ್ಗೆ ಅಂತ ಐಸ್ ಕ್ರೀಮ್ ತಗೊಂಡ್ ಬಂದಾಗ ನಾನು ಅದನ್ನ ಹೋಗಿ ಕೊಟ್ಟಿಲ್ವಾ? ಅಷ್ಟೇ ಯಾಕೆ ನಿನ್ ಬಗ್ಗೆ ಅಕ್ಕನ ಹತ್ರ ಬಿಲ್ಡಪ್ ಕೊಟ್ಟಿಲ್ವಾ? ಇಷ್ಟೆಲ್ಲ ಮಾಡಿರೋದನ್ನ ಮರ್ತ್ಬಿಟ್ಟ? ಇವಾಗ ನಂಗೆ ಯಾವ ಹೆಲ್ಪ್ ಬೇಡ. ನೀನ್ ಐಸ್ ಕ್ರೀಮ್ ತಂದು ಕೊಟ್ಟಾಗ ನಾನ್ ನಿಂಗೆ ಪ್ರಾಜೆಕ್ಟ್ ರಿಪೋರ್ಟ್ ಬರ್ಕೊಡ್ಲಿಲ್ವಾ? ಅಷ್ಟೇ ಯಾಕೆ 4 ಬಿಲ್ಡಪ್ ಮಾತ್ಗೆ ನೀನ್ 40 ಪೇಜ್ ನೋಟ್ಸ್ ಬರ್ಸ್ಕೊಳ್ಲಿಲ್ವಾ? ಈಗ ನಾನೇ ನಿಮ್ಮ ಅಕ್ಕನ ಇಂಪ್ರೆಸ್ ಮಾಡಕ್ಕೆ ಒಂದು ಸೂಪರ್ ಆಗಿರೋ ರೊಮ್ಯಾಂಟಿಕ್ ಆಗಿರೋ ಪ್ಲಾನ್ ಮಾಡಿದ್ದೀನಿ. ನಿನ್ನನ್ನು ಡಿಸ್ಟರ್ಬ್ ಮಾಡದೇ ಇರೋ ಸಾಕು. ಹೂವ ಎಲ್ಲಿ? ಅದ್ ಸರಿ, ಅದೇನು ಹೂವ ಅಲ್ಲಿ ನೋಡಲಿ. ಇವತ್ತು ನಮ್ಮ ಐಶ್ವರ್ಯ ಅವಾರ್ಡ್ ತಗೊಂಡಿದ್ದಾಳಲ್ಲ, ಅವಳು ಬರ್ತಿದ್ದಂಗೆ ಅವಳ ಮೇಲೆ ಹೂವ ಚೆಲ್ಲಿ ಸ್ವಾಗತ ಕೋರಿ ಕಾಂಗ್ರಾಟ್ಸ್ ಹೇಳಿ ಫುಲ್ ಇಂಪ್ರೆಸ್ ಮಾಡ್ಬಿಡ್ತೀನಿ. ಉದ್ದಾರ ಆದ ಹಾಗೆ. ಕಾರ್ ಬಂತು. ಬಂದ್ರು. ಐಶು ಬಂದ್ಲು. ಯಜಮಾನ್ರೆ, ನನ್ನ ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ ಉಂಟಂತ ನನಗೆ ಗೊತ್ತೇ ಇರಲಿಲ್ಲ ಮಾರೇರೆ. ನೋಡಿ, ನಿಮ್ಮ ಜಾತಿ ಬೇರೆ, ನಮ್ಮ ಜಾತಿ ಬೇರೆ, ಆದರೂ ಅಡ್ಡಿಲ್ಲ. ನಮ್ಮಮ್ಮ ಅಪ್ಪಯ್ಯನ ಹತ್ರ ನಾನು ಮಾತಾಡ್ತೇನೆ. ಅವರಿಬ್ರು ಒಪ್ಪಿದ್ರೆ ಉಂಟಲ್ಲ, ನನಗೋಕೆ. ನೀವೊಮ್ಮೆ ಯಜಮಾನ್ರೆ, ನೀವೊಮ್ಮೆ ನಮ್ಮ ಮನೆಗೆ ಬಂದು ಮಾತಾಡಿದ್ರೆ ಚೆನ್ನಾಗಿತ್ತು. ಪಾತ್ರೆ ಪಾಲಿಶ್ ಪರಿಮಳ, ಇನ್ನೊಂದ್ಸಲ ನನ್ನ ಯಜಮಾನ್ರೆ ಅಂತ ಕರೆದ್ರೆ ಸರಿ ಇರಲ್ಲ ನೋಡು. ಅಂತ ಕನ್ಸಲ ಕಾಣ್ಬೇಡ ನೀನು. ನಿನ್ ರೇಂಜ್ ಏನಿದ್ರು ಫಿನಾಯಿಲು, ಸಬಿನಾ ಪೌಡ್ರು, ನಂದು ಸ್ನೋ ಡಿಯೋಡ್ರೆಂಟು. ಯಜಮಾನ್ರೆ, ತಮಾಷೆ ಸಾಕು ಆಯ್ತಾ? ಎಲ್ಲರಿದ್ರು ನಾಟಕ ಮಾಡೋದೆಂತಕ್ಕೆ? ನಿನಗೆ ಒಂದ್ಸತ ಹೇಳಿದ್ರೆ ಅರ್ಥ ಆಗಲ್ಲ. ತಿರುಗಿ ನೋಡ್ದಂಗೆ ಹೋಗ್ತಾ ಇರು. ಹೋಗಿ ಪಾತ್ರೆ ಚೆನ್ನಾಗಿ ಪಳಪಳ ಅನ್ನೋಂಗ್ ವಾಶ್ ಮಾಡಿ ಅದ್ರಲ್ಲಿ ನಿನ್ ಮುಖ ನೋಡ್ಕೊ, ಗೊತ್ತಾಗುತ್ತೆ ನಿನ್ ಫೇಸ್ ವ್ಯಾಲ್ಯೂ ಎಂತದು ಅಂತ. ಹೋಗ್ತಾ ಇರು. ಯಜಮಾನ್ರೆ, ಹೋಗೆ ಅಂದ್ರೆ
ಮಾವ ನೆಲ್ಲಿಕಾಯಿಗೆ ನೆಗ್ದು ಈಗ ಹುಳಿ ಅಂತ ಯಾಕೆ ಬಿಡ್ತಿದೀಯಾ? ಸುಮ್ನೆ ಪರಿಮಳನ ಒಪ್ಕೊಂಡ್ಬಿಡು. ನಿಮ್ಮಿಬ್ಬರ ಜೋಡಿ ಕರೆಕ್ಟ್ ಆಗಿದೆ, ಮುಂದೆ ಅದೇ ಸ್ವೀಟ್ ಆಗುತ್ತೆ. ಅದೆಲ್ಲ ಆಗಲ್ಲ. ಮನ್ಸೊಬ್ರು ಕೊಟ್ಟು ಮದುವೆ ಒಬ್ರನ್ನ ಆಗಕ್ಕಾಗತ್ತಾ? ನಾನು ಮದುವೆ ಆಗೋದಾದ್ರೆ ಅದು ಐಶ್ವರ್ಯನೇ ಅಂತ ಯಾವತ್ತೂ ಡಿಸೈಡ್ ಮಾಡಾಗಿತ್ತು. ನನ್ನ ಮಗಳು ಜೀವನ ಪೂರ್ತಿ ಮದುವೆ ಆಗದೆ ಮನೇಲಿದ್ರು ಪರವಾಗಿಲ್ಲ, ನಿನ್ ಜೊತೆ ಮಾತ್ರ ಅವಳು ಮದುವೆ ಮಾಡ್ಸಲ್ಲ. ಆಹಾ, ನಿನ್ನ ಅವತಾರಕ್ಕೆ ನನ್ನ ಮಗಳನ್ನ ಮದುವೆ ಆಗ್ಬೇಕು. ಕೋಡಗಿನ್ ತಂದು ಅಕ್ಕ ಭಾವ ಅಷ್ಟೆಲ್ಲ ಹೇಳ್ತಾ ಇದ್ರೆ ನೀನಾದ್ರೂ ಒಂದ್ ಮಾತು ಹೇಳ್ಬಾರ್ದಾ? ಪರಮೇಶಿ, ನೀನು ನನ್ನ ತಮ್ಮ ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನ ನಿನ್ನ ಏಕವಚನದಲ್ಲಿ ಮಾತಾಡ್ಸ್ಬೇಡ, ಮಾವ ಅಂತ ಕರಿ ಅಂತ ಹೇಳ್ಬೋದು. ಆದ್ರೆ ನಿನ್ನೆ ಮದ್ವೆ ಮಾಡ್ಕೊ ಅಂತ ಬಲವಂತ ಮಾಡೋದಕ್ಕಾಗಲ್ಲ. ನೋಡು, ಈಗಾಗಲೇ ಅವಳು ಎಷ್ಟು ಜನ ಹುಡುಗರನ್ನ ರಿಜೆಕ್ಟ್ ಮಾಡಿದಾಳಂತ ಗೊತ್ತು ತಾನೆ. ಈ ವಿಷಯದಲ್ಲಿ ನಾನು ಅವಳನ್ನ ಬಲವಂತ ಮಾಡೋದಕ್ಕಾಗಲ್ಲ. ನಿನ್ ಕೆಲ್ಸ ಆಗ್ಬೇಕು ಅಂದಾಗೆಲ್ಲ ಎದೆ ನೋವು ನಾಟಕ ಆಡಿ ಐಶ್ವರ್ಯನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಲ್ಲ, ನನ್ ಮದ್ವೆ ವಿಷಯಕ್ಕೂ ಹಂಗೆ ಮಾಡಕ್ಕಾಗಲ್ವಾ? ನೋಡು, ಇಂಥ ಆಸೆನೆಲ್ಲ ಇಟ್ಕೋಬೇಡ. ಒಂದ್ ವೇಳೆ ಅವಳಿಗೆ ಓಕೆ ಆದ್ರೆ ನನ್ಗೂ ಓಕೆ. ಹಾ ಸರಿ, ಹಾಗಾದ್ರೆ ಅವಳನ್ನ ಒಪ್ಸೋದ್ ಹೇಗೆ ಅನ್ನೋದು ನನಗ್ ಬಿಡು. ನಿನ್ ಮದ್ವೆಗೆ ಏನ್ ಬೇಕೋ ಅದ್ ರೆಡಿ ಮಾಡ್ಕೋ. ಅಪ್ಪನ್ ಬಿಟ್ಟು ಮಾತಾಡ ಇದೆಯಾ? ಲವ್ ಯಾಟೆ ಅಣ್ಣಂಗೆ ಇನ್ನೊಂದು ಮೊಟ್ಟೆ ಹಾಕೋ. ನನ್ ಮೊಟ್ಟೆ ಬೇಡ ಅಂದಿದ್ದು ಕಬಾಬ್ ಹಾಕು. ಲವ್ ಸಿಗಡಿ ಸೀನಾ, ಆ ಪಂಚಾಯತಿ ಕಟ್ಟೆನಾಗೇನೋ ಹೇಳ್ದಲ್ಲ, ಏನ್ಲ ಅದು? ಅದೇ ಕಣ ನಾವು ನಿಮ್ಮ ಅಪ್ಪನ್ಗೆ ನೀವು ತಕ್ಕ ಮಗ ಅಂದೆ. ಓ, ಆಮೇಕೆ ನೀವು ನಿಮ್ಮ ಅಪ್ಪನ ಹೆಸರು ಉಳಿಸ್ತೀರಿ ಅಂತ ಕಣ ನಾವು. ಹಂಗ ಗಿರ್ಗಿಟ್ಲೆ ಸರಿ ಕನ್ನಡ. ನಾನು ಇಷ್ಟ ಹೇಳಿದ್ಕನೆ ಇಂಥ ಬಾಡೂಟಿ ಹಾಕ್ಸ್ತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ದು ಶಾನೆ ದೊಡ್ಡ ಮನ್ಸು ಗೌಡ್ರೆ. ಹೊಟ್ಟೆ ಜೊತೆ ಮನ್ಸು ತುಂಬಿರೋದ್ರಿಂದ ಇನ್ನೊಂದು ಮಾತು ಹೇಳ್ತೀನಿ ಕೇಳೋಣ. ನಿಮ್ಮ ಅಪ್ಪಯ್ಯ ಈರೇಗೌಡ್ರ ರಕ್ತ ನಿಮ್ಮ ಮೈಯಾಗ ಹರಿಯೋದ್ರಿಂದ ಅವ್ರು ದೊಡ್ಡ ಗುಣ ನಿಮ್ಗೂ ಬಂದೈತೆ ಕಣ. ಅದಕ್ಕೋಸ್ಕರನಾದ್ರು ನಿಮ್ಮ ಅಪ್ಪಯ್ಯವ್ರ ಸಿಲೆ ಕೆತ್ಸಿ ನಮ್ಮೂರ್ ಬಾಗ್ಲು ಎದುರಾಗಿಟ್ರೆ ಬೋ ಸಣ್ಣಾಗಿರ್ತದೆ ಕಣ. ಬೋ ಪಸಂದ ಆಗೈತೆ ಕಣ. ಹಂಗಂತ್ಯ ಸೀನಾ, ಈಗ ದಿಟ್ವಾಗ್ಲೂ ತುಂಬಿರೋದು ನನ್ನ ಮನ್ಸಕ್ಕಲ್ಲ. ನಿನ್ಗೆ ಬರೇ ಬಾಡೂಟ ಹಾಕಿ ಕಳ್ಸೋಣ ಅನ್ಕೊಂಡಿದ್ದೆ, ಆದ್ರೆ ಕಡೆಯದಾಗ ನಮ್ಮ ಅಪ್ಪಂಗೊಂದು ಸಿಲೆ ಮಾಡಬೇಕು ಅಂದೆ ನೋಡು. ಅದನ್ನ ಕೇಳಿ ನಿಂಗೊಂದು ಸಣ್ಣ ಸನ್ಮಾನನಾರ ಮಾಡಬೇಕು ಅಂತ ಆಸೆ ಆಯ್ತೈತೆ ಕಣ್ಲ. ಸನ್ಮಾನ ಮಾಡ್ತೀರಾ? ತಲೆ ಪೇಟ್ ಹಾಕ್ತೀರಾ? ಹ್ಞೂ, ಹೆಚ್ಚು ಕಮ್ಮಿ ಆದ್ರೆ ಆರನ್ನು ಹಾಕ್ಸ್ಬಿಡವ ಬಿಡು. ಅಂದ್ರೆ ಅಂದ್ರೆ ನಮ್ ಗಿರ್ಗೆಟ್ಲೆ ನಿನ್ಗೋಸ್ಕರ ಆ ರೂಮಾಗೆ ಸ್ಪೆಷಲ್ಲಾಗಿ ಒಂದು ಹಾರ ಮಾಡಿಸ್ ಮಡ್ಗವ್ನೆ, ಅದನ್ನ ಹಾಕಿಸ್ತೀನಿ ನಡಿ. ಗಿರ್ಗಿಟ್ಲೆ ಟಾರ್ಗೆಟ್ಟು ಫಿಕ್ಸು.